ಇನ್ನೊಂದು ಕಡೆಗೆ ದೇವರ ಮೊರೆ ಹೋಗುವಂತ ಪರಿಸ್ಥಿತಿ ಈಗ ಬಂದಿದೆ. ಕಾರಣ ನೀರು ಬೇಕು. ಕುಡಿಯೋಕೆ ನೀರಿಲ್ಲ ಅಂದ್ರೆ ಹೆಂಗೆ? ರಾಜ್ಯದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದ್ದಿದೆ. ನೀರಿನ ಬವಣೆ ನೀಗಿಸುವಂತೆ ಬೆಂಗಳೂರಿಗರು ದೇವರ ಮೊರೆ ಹೋಗಿದ್ದಾರೆ. ದೊಡ್ಡ ಗಣೇಶ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಹೋಮವನ್ನ ಮಾಡಿಸಿದ್ದಾರೆ. ಪೂಜೆ ಹವನದಲ್ಲಿ ಸುಮಾರು 60 ಅರ್ಚಕರು ಭಾಗಿಯಾಗಿದ್ದಾರೆ. ಬರ ಪರಿಸ್ಥಿತಿ ನಿವಾರಣೆಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಹಲವು ರೀತಿಯಾಗಿ ನೀರಿಗಾಗಿ ಹಾಹಾಕಾರವನ್ನು ಅಂದರೆ ನೀರು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಯಾವುದೋ ಒಂದು ರೀತಿಯಲ್ಲಿ ಮಳೆ ಬರಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಅದರಿಂದಾಗಿ ಈಗ ಬೆಂಗಳೂರಿನಲ್ಲಿ ದೊಡ್ಡ ಗಣಪತಿ ದೇವಾಲಯ ಏನಿದೆ ಈ ಆವರಣದಲ್ಲಿ ಈಗ ಹೋಮ ಹವನವನ್ನು ನಡೆಸಿರುವಂಥದ್ದು. ಅಂದರೆ ಆದಷ್ಟು ಬೇಗ ಮಳೆ ಬಂದು ರಾಜ್ಯ ಸಮೃದ್ಧವಾಗಿರಲಿ, ಯಾಕಂದರೆ ಈಗಾಗಲೇ ಬರದ ಛಾಯೆ ಆವರಿಸ್ಕೊಂಡಿರುವಂಥದ್ದು. ಅದರಿಂದಾಗಿ ಜನ ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ನೀರಿಗಾಗಿ, ಅದು ಕೂಡ ಕುಡಿಯೋ ನೀರಿಗಾಗಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅದರಿಂದಾಗಿ ಇಲ್ಲಿ ಅಂದರೆ ದೊಡ್ಡ ಗಣಪತಿಯ ದೇವಾಲಯದಲ್ಲಿ ಹೋಮ ಹವನ ಕಾರ್ಯಕ್ರಮ ಈಗ ಸಂಪೂರ್ಣವಾಗಿ ಮುಗಿದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಏನು ಸರ್, ಯಾವ ಉದ್ದೇಶದಿಂದ ಮಾಡಿದ್ರು? ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ನಾವು ಪ್ರಪ್ರಥಮವಾಗಿ ಸನ್ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿಯವರ ಹತ್ರ ನಾವು ಹೋಗಿ ಮನವಿ ಮಾಡಿದ್ರಿ. ದೇವಸ್ಥಾನಗಳಲ್ಲಿ ಪ್ರಪ್ರಥಮವಾಗಿ ದೇವಸ್ಥಾನಗಳಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವರುಣಗೋಸ್ಕರ ದಯವಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರೇ ಈ ದಿನ ಒಂದು ಡೇಟ್ ಫಿಕ್ಸ್ ಮಾಡಿ ಈ ದಿನ ಪೂಜೆ ಮಾಡಿ ನಾವೆಲ್ಲ ಬರ್ತೀನಿ ಅಂತ ಹೇಳಿದರು. ಕಾರಣ ಏನಪ್ಪ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ನಮಗೆ ಪ್ರಾಮುಖ್ಯವಾಗಿ ಮಳೆ ಬೇಕಾಗಿತ್ತು. ಸಾಮಾನ್ಯವಾಗಿ ಈಗ ಎಲ್ಲ ಕಡೆ ತಾವು ನೋಡಿರೋ ಪ್ರಕಾರ ಎಲ್ಲೂ ನೀರಿಗೆ ಹಾಹಾಕಾರ ಆಗೋಗ್ಬಿಟ್ಟಿದೆ. ಒಂದೊಂದು ಬಿಂದಿಗೆ ನೀರಿಗೂ ಜನ ತುಂಬ ನೋಡಿದ್ರೆ ನೋವಾಗುತ್ತೆ. ಆ ಒಂದು ಇದರಿಂದ ನಾವು ಸಚಿವರಲ್ಲಿ ಮನವಿ ಮಾಡಿಕೊಂಡಾಗ ಸಚಿವರೇ ಈ ಕಾರ್ಯಕ್ರಮ ಫಿಕ್ಸ್ ಮಾಡಿ ನೀವು ಯಾವುದಾನ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಂತ ನಮಗೆ ಮಾರ್ಗದರ್ಶನ ಕೊಟ್ಟಿದೆ ಅವರು. ಈ ದಿನ ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ ನಾವು 9 ಗಂಟೆಗೆ ಅಭಿಷೇಕ ಪ್ರಾರಂಭ ಮಾಡಿ 10 ಗಂಟೆಗೆ ಗಣಪತಿ ಹೋಮ ಪ್ರಾರಂಭ ಮಾಡಿ 11:20ಕ್ಕೆ ಮಹಾಪೂರ್ಣಾವತಿ ಮಾಡಿ 12 ಗಂಟೆ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ನಮಗೆ ಅಪಾರವಾದ ದೇವರ ಮೇಲೆ ನಂಬಿಕೆ ಇದೆ. ಹಿಂದೆ ಕಾಲದಲ್ಲಿ ಈ ಥರ ಕ್ಷಯ ಪ್ಲೇಗು ಏನಾರ ಬಂದಾಗ ದೇವ್ರ ಮರೆ ಹೋಗ್ತಾ ಇದ್ದಾರಂತೆ. ಅದರಿಂದ ಎಲ್ಲ ದೇವರು ವಾಸಿ ಮಾಡ್ತಾ ಇದ್ದಂತೆ. ಈ ಒಂದು ಪ್ರತಿನಿಧಿಯಿಂದ ಪ್ರಪ್ರಥಮವಾಗಿ ಫಸ್ಟ್ ಇವತ್ತು ನಾವು ವರುಣ ಕೇಳಿದ್ದೀರಿ ನಾವು ನಿಮಗೆ ಆದಷ್ಟು ಬೇಗ ಮಳೆ ಬರ್ಸಪ್ಪ, ಒಂದೊಂದು ಸಲ ಮಳೆ ಯಾಕೋ ಬಂದು ಅಂತ ಜನ ಅಂತಾರೆ. ಅದು ಖಂಡಿತ ತಪ್ಪು. ಅದು ಬಂದೇ ವರುಣ ಬಂದೇ ಬರ್ತಾನೆ. ಈ ಒಂದು ಇದಕ್ಕೋಸ್ಕರ ಇವತ್ತು ಪ್ರಪ್ರಥಮವಾಗಿ ನಾವು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವರುಣಗೋಸ್ಕರ ಸಚಿವರ ಆದೇಶದ ಮೇರೆಗೆ ನಾವು ಈ ಒಂದು ದೊಡ್ಡ ಮಹಾಪೂಜೆ ಮಾಡಿದ್ದೀರಿ. ಅಪಾರವಾದ ನಂಬಿಕೆ ಇದೆ, ಖಂಡಿತ ಮಳೆ ಬಂದೇ ಬರುತ್ತೆ. ನೀರಿಗೆ ಹಾಹಾಕಾರ ಇರೋದ್ರಿಂದ ಅದನ್ನು ತಪ್ಪಿಸ್ಬೇಕು ಅಂತ ಈ ದಿನ ನಾವು ದೇವರಲ್ಲಿ ಮನವಿ ಮಾಡ್ಕೊಂಡಿದ್ದೀರಿ. ಇದು ಅರ್ಚಕರು ಹೇಳ್ತಾ ಇರುವಂಥದ್ದು. ಅಂದರೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ರಾಜ್ಯವೇ ಒಂದು ರೀತಿ ಬರದ ಪರಿಸ್ಥಿತಿಯಲ್ಲಿದೆ. ಒಂದು ಬಿಂದಿಗೆ ಕೂಡ ನೀರು ಕೂಡ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಿಂದಾಗಿ ಆದಷ್ಟು ಬೇಗ ಮಳೆ ಆಗಲಿ ಅನ್ನುವಂಥ ಕಾರಣಕ್ಕೆ ನಾವು ಹೋಮ ಹವನವನ್ನು ಮಾಡಿದ್ದೀವಿ. ವಿಶೇಷವಾದಂಥ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಅಂದರೆ ಮುಜರಾಯಿ ಇಲಾಖೆಯ ಸಚಿವರು ಏನಿದ್ದಾರೆ ರಾಮಲಿಂಗಾರೆಡ್ಡಿಯವರು, ಅವರು ಕೂಡ ಓಕೆ ಅಂದಿದ್ರು. ಅವರ ಸೂಚನೆಯ ಮೇರೆಗೆ ನಾವು ಈ ಹೋಮ ಹವನವನ್ನು ನಡೆಸಿರುವಂಥದ್ದು. ಒಟ್ಟಾರೆ ಇನ್ನೇನು ಸ್ವಲ್ಪ ದಿನದಲ್ಲೇ ಏನು ಈ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಅವೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥ ವಿಶ್ವಾಸ ಇದೆ. ವರುಣದೇವ ಕೃಪೆಯನ್ನು ತೋರ್ತಾನೆ ಕರ್ನಾಟಕದ ಮೇಲೆ ಅನ್ನುವಂಥ ವಿಶ್ವಾಸವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.